ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ನನ್ನ ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ನಮ್ಮ ಒಂದು ಗುಲ್ಬರ್ಗದಲ್ಲಿ ಸ್ಟುಡಿಯೋದಲ್ಲಿ ಆಫರ್ ಸ್ಟಾರ್ಟ್ ಆಗಿದೆ. ಆ ಆಫರ್ ನೋಡಿ ಶಾಪಿಂಗ್ ಮಾಡಬೇಕು ಅಂತೇಳಿ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ಎವ್ರಿ ಫೋರ್ ಸೆಂಟಿಮೀಟರ್ ಆದ್ಮೇಲೆ ಮಾಡ್ತಾ ಏನಿಲ್ಲಪ್ಪ, ಒಂದು 15 ದಿನದಿಂದ ಇಟ್ಕೊಂಡು ಝೂಡಿಯೋ ಅಲ್ಲಿ ಆಫರ್ ಇದೆ ಆಗಸ್ಟ್ 1 ಝೂಡಿಯೋದಲ್ಲಿ ಆಫರ್ ಇದೆ ಆಗಸ್ಟ್ 1 ಅಂತ ಹೇಳ್ಬಿಟ್ಟು ಫುಲ್ ಸದ್ದಾಗ್ತಾ ಇದೆ. ನೋಡೋಣ ಯಾವ ಥರ ಇದೆ ಅಂತೇಳಿ. ಎಷ್ಟು ಪಬ್ಲಿಕ್ ಆಯಿತು ಏನೋ. ನಾಗೇಶ್ ಏನೋ ಹೋಗಪ್ಪ ಅಂತಿಂದು ಬಂದಿದ್ವಿ ಗೊತ್ತಾ. ಆಗಸ್ಟ್ 1 ನಾವು ಹೋಗ್ತಾ ಇರೋದು. ಸೆಕೆಂಡ್ ಡೇ ಈಗ ಹೋಗ್ಬೇಕು ಹಿಂಗೆ ಏನೇನು ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಪಬ್ಲಿಕ್ ಇದೆ ಅಂತ. ಸೊ ಪಾರ್ಕ್ ಮಾಡೋಕ್ಕೂ ಪ್ಲೇಸ್ ಇಲ್ಲ. ನೋಡಿ, ಈಗ ನಮ್ಮ ಮಮ್ಮಿ ಹೋಗ್ತಾ ಇದ್ದಾರೆ ಝೂಡಿಯೋ. ಹೀಗೆ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಎಲ್ಲ ಕಡೆನೂ ಸೇಲ್ 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 ಅಂತೇಳ್ಬಿಟ್ಟು ಹಾಕ್ಬಿಟ್ಟಿದ್ರು. ನೋಡೋಣ ನಡಿ ಯಾವ ಥರ ಸೇಲ್ ಇದು ಅಂತೇಳಿ ನಾನು ಒಳಗೋಗಿ ನೋಡಿದೆ. ಫಸ್ಟ್ ನನ್ನ ಕಣ್ಣಿಗೆ ಬಿದ್ದಿದ್ದು ಕ್ರಾಪ್ ಟಾಪ್ಸ್, ಆಮೇಲೆ ಜೀನ್ಸ್ ಅದೆಲ್ಲನೂ ಇತ್ತು. ಸೊ ನೋಡಿ, ಪ್ರೈಸಸ್ ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ಟಾಪ್ಸು, ಕುರ್ತಾಸು, ಆಮೇಲೆ ಸ್ಲಿಪ್ಪರ್ ನೋಡೋಣ ಅಂಥೇಳಿ ಅಲ್ಲಿ ಹೋದೆ. ಯಪ್ಪ, ಲಾಸ್ಟ್ ಟೈಮ್ ನೋಡಿದ್ದೆ ಸ್ಲಿಪ್ಪರ್ಸ್ ಇತ್ತು. ಅದನ್ನು ಕಚಾಪಚ ಎಲ್ಲ ತೆಗೆದು ಕೆಳಗಡೆ ಬಿಸಾಕ್ಬಿಟ್ಟಿದ್ರು. ನನಗೆ ತೊಗೋಬೇಕು ಅಂತ ಹೋಗಿದ್ದವಳು ಸಹ ತೊಗೊಳ್ಳಾರ್ದೆ ನಾನು ಬಂದುಬಿಟ್ಟೆ. ಆವಾಗ ನಾನು ಅಲ್ಲಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ, ಸ್ಟಾರ್ಟಾಗಿ ಇನ್ನೂ 2 ದಿನವೂ ಆಗಿಲ್ಲ, ಹಾಗೆ ಯಾವಾಗ ಚಪ್ಪಲೆಲ್ಲ ಹೆಂಗೆ ಬಿಸಾಕ್ಬಿಟ್ಟಿದ್ದಾರಲ್ಲ ಅಂತ. ಏನೇನು ಆಫರ್ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಒಂದು ರೌಂಡು ಕಣ್ಣಾಡಿಸ್ತಾ ಇದ್ದೀನಿ. ಸೊ ಯಾವ್ದು ತೊಗೋಬೇಕು ಅಂತೇನು ನನಗೆ ಅಂಥ ಪರಿ ಅನಿಸಿಲ್ಲ. ಓಕೆ, ಲಾಸ್ಟ್ ಟೈಮ್ ಇರೋ ಅಂಥದ್ದೇ. ಆಮೇಲೆ ಏನು ಮಾಡಬೇಕು ಅಂತೇಳಿ ಕೆಲವೊಂದು ಟಾಪ್ಸು, ಟೀ ಶರ್ಟ್ಸ್ ಅದು ತೊಗೊಂಡು ಇವಾಗ ನಾವು ಬಿಲ್ ಮಾಡಿಸ್ಕೊಂಡು ಮನೆಗೆ ಹೋಗುವ ಸಮಯ. ನನ್ನ ವಿಡಿಯೋನೇ ಮಾಡಲ್ಲ ಅಂದರೆ ಎಂಥ ಕರ್ಮ ಗುರು ಅಲ್ವಾ. ಶಾಪಿಂಗ್ ಆಯ್ತಾ? ಆಯ್ತಾ ಶಾಪಿಂಗಾ? ಏನೇನು ತೊಗೊಂಡು? ನನ್ನ ಸಲ ಡ್ರೆಸ್ ಟೀ ಶರ್ಟ್ಸಾ? ನೋ ಬೇರೆ ಏನಂತ ಮಮ್ಮಿ ಮೋಮೋಸ್ ತಿನ್ನು ಪಾನಿಪುರಿ ಮೋಮೋಸ್. ಅಲ್ಲಪ್ಪ, ಮಮ್ಮಿ ಫೇವರೇಟ್ ಇದು ಮೋಮೋಸ್. ಮೋಮೋಸೇ ಇಷ್ಟ ಇಲ್ಲ. ಅಮ್ಮ, ಪಾನಿಪುರಿ ಏನಾದ್ರೂ ನಡೀತದ. ಏನ್ ತಿಂತೀರಿ? ಏನಾದ್ರ ಅಂದ್ರೆ ಬಜ್ಜಿ ತಿನ್ನಿಸ್ಲಿ?
ಬಜ್ಜಿ ನೀನೇ ತಿನ್ನು ಬಜ್ಜಿ ಬಜ್ಜಿ ತಿಂತಿ ಬಜ್ಜಿ ಆಯಿಲ್ ಫುಡ್ ಎಲ್ಲ ನಾನು ತಿನ್ನಂಗಿಲ್ಲ. ಪಿಜ್ಜಾ ಪಿಜ್ಜಾ ಪಿಜ್ಜಾ. ಸೊ ಒಂದು ನಾವು ಇವಾಗ ಸ್ಟುಡಿಯೋದಾಗ ಶಾಪಿಂಗ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋ ಟೈಮಲ್ಲಿ ಏನಾದರೂ ತಿನ್ಕೊಂಡು ಹೋಗ್ಬೇಕಂತ ಪ್ಲಾನ್ ಇದೆ. ಏನು ತಿನ್ಬೇಕಂತ ಇಲ್ಲ ಡಿಸೈಡ್ ಮಾಡಿಲ್ಲ. ಓಕೆ, ಆಫರ್ ಅಂತಂದರೆ ಯಾವ ಥರ ಆಫರ್ ಅಂದರೆ ಇದಕ್ಕೆ ಸ್ವಲ್ಪ ಇದು ಮಾಡಿ ಆ ಥರ ಏನಿಲ್ಲ, ಎಲ್ಲ ಓಲ್ಡ್ ಸ್ಟಾಕ್ಸ್ನೇ ಹಾಕ್ಬಿಟ್ಟಿದ್ದಾರೆ ಆಫರ್ ಅಂತ ಹೇಳಿ. ఎక్కడికి తీసుకుని వెళ్తున్నారు సార్? ಪೆಟ್ರೋಲಾ? ಮತ್ತೆ ಇವತ್ತು ಸೆಕೆಂಡ್ ಡೇ ಆಗಿರೋದ್ರಿಂದ ಅಷ್ಟೇನು ಪಬ್ಲಿಕ್ ಇದಿಲ್ಲ, ಅಷ್ಟೇನು ಕ್ರೌಡ್ ಅನಿಸಿಲ್ಲ. ಓಕೆ, ಸೊ ನಾವು ಹೋಗಿದ್ದು 6 o'clock 6:30ವರೆಗೂ ಅಲ್ಲೇ ಇದ್ವಿ. ಅಷ್ಟೇನು ಕ್ರೌಡ್ ಆಗಿಲ್ಲ. ಆಮೇಲೆ ಇನ್ನೂ ಈವ್ನಿಂಗ್ ಆಗಿದ ತಕ್ಷಣ ಆಗ್ಬೋದೇನೋ ಗೊತ್ತಿಲ್ಲ. ನಾವು ಹೋದಾಗ ಮಾತ್ರ ಅಷ್ಟು ಕ್ರೌಡ್ ಇರಲಿಲ್ಲ. ಮಾಲೊಳಗೆ ಇದ್ದೀವಿ. ಯಾವಾಗ ಮಳೆ ಬಂತು ಯಾವಾಗ ಇಲ್ಲ ಗೊತ್ತಿಲ್ಲ. ಸೊ ಮಳೆ ಬಂದಿದೆ ನೋಡಿ, ಕಾಣಿಸ್ತಾ ಇದೆ ಈ ಕಡೆ ಎಲ್ಲ. ಪ್ಲೇ ಕೆಫೆ ಆಗಿಲ್ಲ. ಮಳೆ ಬಂದಿದೆ, ತಣ್ಣಗೆ ಗಾಳಿ. ನನ್ನ ಮಕ್ಕಳು ಪಾನಿಪೂರಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಪಾನಿಪೂರಿನ ನೋಡಿ ಹೆಂಗೆ ತಿಂತಾ ಇದ್ದಾರೆ. ಹಾಗೆ ಹೋಗುವಾಗ ನಮ್ಮ ಹಸ್ಬೆಂಡಿಗೆ ನಾನು ಹೇಳಿದೆ ನನಗೆ ಪಾನ್ ಬೇಕು, ಪಾನ್ ಇಸ್ಕೊಡಿ ಅಂತೇಳಿ. ಆವಾಗ ನಮ್ಮ ಹಸ್ಬೆಂಡ್ ಈ ಒಂದು ಪಾನ್ ಪ್ಲೇಸ್ ಅನ್ನೋ ಶಾಪ್ ಹತ್ರ ಕರ್ಕೊಂಡೋದ್ರು. ಸೊ ನನಗೆ ಕೇಳಿದ್ದು ಅದಿಷ್ಟರಲ್ಲಿ ಯಾವ ಪಾನ್ ಬೇಕು ಅಂತ ನನಗೆ ಕೇಳ್ತಾಯಿದ್ರು. ನಾನು ಹೇಳಿದೆ ಯಾವುದು ಬೇಡ, ಒಂದು ಸಾದಾ ಒಂದು ಪಾನ್, ಸ್ವೀಟ್ ಪಾನ್ ಇಸ್ಕೊಡಿ ಅಂತೇಳಿ. ಸೊ ನೋಡಿ ಇಸ್ಕೊಟ್ರು, ತಿಂದೆ, ತುಂಬ ಚೆನ್ನಾಗಿತ್ತು. ಇವಾಗ ಮಾಲ್ಗೆ ಹೋಗಿ ಶಾಪಿಂಗ್ ಮುಗಿಸಿ ಹೊರಗಡೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಮನೆಗೆ ಬಂದು ಫ್ರೆಶ್ ಆಗಿ ರೆಡಿಯಾಗಿ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಸೊ ಡ್ಯೂಟಿಗೆ ಹೋಗೋಕ್ಕೆ ವ್ಲಾಗ್ನ ನಾನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಆವಾಗ ನಾನು ಎಂಡ್ ಮಾಡಿರಲಿಲ್ಲ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ ಭಾವಿಸ್ತೇನೆ. ಕೆಲವೊಂದು ಸ್ವಲ್ಪ ಸಮಯದ ಅಭಾವದಿಂದ ನನಗೆ ಸ್ವಲ್ಪ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಯಾಕೆ ಇನ್ನು ವ್ಲಾಗ್ ಮಾಡ್ತಾಯಿಲ್ಲ ಅಂತ. ಸೊ ನನಗೂ ಮಾಡಬೇಕಂತ ಇಷ್ಟ ಇದೆ, ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ನಿಮ್ಮ ಒಂದು ಪ್ರೀತಿ ನನ್ನ ಮೇಲೆ ಇರಲಿ, ಇದೇ ಥರ ನನ್ನ ಬೆಳೆಸಿ ಅಂತ ನಿಮ್ಮೆಲ್ಲರ ಹತ್ರನೂ ನಾನು ಕೇಳ್ಕೊಳ್ತೀನಿ. ಸೊ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ನನ್ನ